ಮಾಡಿಕೊಳ್ಳುವಂತಹ ವಿಧಿಯಿಂದ ಸಫಲತೆಯ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು ವರದಾನಿ ಮೂರ್ತರು ಆಗಿರಿ. ಅದಕ್ಕೆ ಬಾಬಾ ನಮಗೆ ಸಫಲತಾದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು ವರದಾನಿ ಮೂರ್ತರು. ಯಾವಾಗ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ? ಯಾವಾಗ ಆಗ್ತೀವಿ? ಸಫಲ ಮಾಡಿಕೊಳ್ಳುವಂತಹ ವಿಧಿಯಿಂದ ನಮ್ಮ ಸಮಯ, ಶ್ವಾಸ, ಸಂಕಲ್ಪ, ತನು, ಮನ, ಧನ, ಸಮಯ ಎಲ್ಲವನ್ನೂ ಸಫಲ ಯಾವಾಗ ಮಾಡ್ಕೊಳ್ತೀವಿ? ಸಫಲ ಮಾಡಿಕೊಳ್ಳುವಂತಹ ವಿಧಿಯಿಂದ ಸಫಲತೆಯ ವರದಾನವನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. ಬಾಬಾ ನಮಗೇನು ವರದಾನ ಕೊಡ್ತಾರೆ? ಸಫಲತಾ ಭವ. ಆ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು ವರದಾನಿ ಮುಹೂರ್ತರು ಆಗಿರಿ. संगम युग पर आप बच्चों को वर्षा भी है तो वरदान भी है. ಈ ಸಂಗಮ ಯುಗದಲ್ಲಿ ನಾವು ಮಕ್ಕಳಿಗೆ ಆಸ್ತಿನೂ ಇದೆ ಮತ್ತು ವರದಾನನೂ ಇದೆ. कि सफल करो और सफलता पाओ. ಈಗ ಸಫಲ ಮಾಡ್ಕೊಂಡ್ರಿ ಅಂತಂದರೆ ಸಫಲತಾ ಅನ್ನುವಂಥದ್ದು ಪಡೆದುಕೊಳ್ತೀವಿ. सफल करना है बीज और सफलता है फल. ಸಫಲ ಮಾಡ್ಕೊಳ್ಳೋದು ಅಂದರೆ ಬೀಜ ಹಾಕುವುದು, ಸಫಲತಾ ಅಂದರೆ ಫಲವನ್ನು ಅನುಭವ ಮಾಡೋದು. ಭೂಮಿಗೆ ಬೀಜ ಹಾಕಿದ್ದೀವಿ ಅಂದರೆ ಸಫಲ ಮಾಡ್ಕೊಂಡಿವಿ. ಆ ಫಲ ತಗೊಳ್ಳೋದು ಅಂತಂದರೆ ಬೆಳೆ ಬರ್ತದೆ, ಅದು ಸಫಲತೆಯ ಫಲವನ್ನು ಪಡೆದುಕೊಳ್ಳೋದು. अगर बीज अच्छा है तो फल नहीं मिले यहाँ हो नहीं सकता. ಬಾಬಾ ಹೇಳ್ತಾರೆ, ಬೀಜ ಭೂಮಿಗೆ ಒಳ್ಳೆಯ ಹಾಕಿದ್ದೀರಿ, ಅದು ನಿಮ್ಗೆ ಫಲನೇ ಕೊಟ್ಟಿಲ್ಲ, ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಬೀಜ ಒಳ್ಳೇದು ಹಾಕಿದ್ದೀವಿ ಅಂತಂದ್ರೆ ಫಲನೂ ಏನಾಗ್ತದೆ? ಒಳ್ಳೆಯದನ್ನೇ ಫಲ ಸಿಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, तो जैसे दूसरों को कहते हो कि समय संकल्प समीप सब सफल करो. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನೀವು ಬೇರೆಯವರಿಗೆ ಹೇಳ್ತೀರಿ, ಏನಂತ ಹೇಳ್ತೀರಿ? ಸಮಯ, ಸಂಕಲ್ಪ, ಸಂಪತ್ತು ಎಲ್ಲವನ್ನು ಸಫಲ ಮಾಡಿಕೊಳ್ಳಿ. ऐसे आपने सर्व खजानों की ನೀವು ಸರ್ವ ಖಜಾನೆಗಳ ಲಿಸ್ಟ್ ಕೋ ಚೆಕ್ ಕರೋ. ಅದಕ್ಕೆ ಬಾಬಾ ಹೇಳ್ತಾರೆ, ಸರ್ವ ಖಜಾನೆಗಳ ಲಿಸ್ಟನ್ನು ಚೆಕ್ ಮಾಡಿಕೊಡ್ರಿ. कि कौन सा खजाना सफल हुआ और कौन व्यर्थ. सफल करते रहते को सर्व खजानों से संपन्न वरदानी ಮೂರ್ತ ಬನ ಜಾಯಂಗೆ. ಇದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿ ತಮ್ಮನ್ನ ಸರ್ವ ಖಜಾನೆಗಳ ಲಿಸ್ಟನ್ನು ಚೆಕ್ ಮಾಡಿಕೊಳ್ಳಿರಿ, ಹಾಗೂ ಯಾವ ಖಜಾನೆ ನನ್ನದು ಸಫಲ ಆಯಿತು ಹಾಗೂ ಯಾವುದು ವ್ಯರ್ಥ ಹೋಯಿತು ಅನ್ನೋದನ್ನು ಲೆಕ್ಕ ಇಡಿ. ಸಫಲ ಮಾಡಿಕೊಳ್ತಾ ಇದ್ದಾಗ ಎಲ್ಲ ಖಜಾನೆಗಳಿಂದ ಸಂಪನ್ನ ಆಗ್ತೀರಿ ಹಾಗೂ ವರದಾನಿ ಮುಕ್ತರಾಗ್ತೀರಿ. स्लोगन ಇದೆ, परमात्मा अवार्ड लेने के लिए व्यर्थ और नेगेटिव को अवॉइड करो. ಪರಮಾತ್ಮನಿಂದ ನಾವು ಅವಾರ್ಡ್ ತಗೋಬೇಕು ಅಂತಂದರೆ ನಾವು ವ್ಯರ್ಥ ಮತ್ತು ನೆಗೆಟಿವ್, ವ್ಯರ್ಥ ಮತ್ತು ನಕಾರಾತ್ಮಕವನ್ನು ಅವಾಯ್ಡ್ ಮಾಡಿರಿ. ಎಷ್ಟು ವ್ಯರ್ಥ ಮತ್ತು ನಕಾರಾತ್ಮಕ ಅವಾಯ್ಡ್ ಮಾಡ್ತೀವಿ ಅಂದರೆ ಅದನ್ನು ತಿರಸ್ಕಾರ ಮಾಡ್ತೀವಿ, ದೂರ ಮಾಡ್ತೀವಿ. ಆವಾಗ ಪರಮಾತ್ಮನಿಂದ ಅವಾರ್ಡ್, ಪರಮಾತ್ಮನಿಂದ ಬಹುಮಾನ ತಗೊಳ್ತೀವಿ ಅಂತ ಹೇಳ್ತಾರೆ.